cruciate the prominent area. So you can see this air bubbles. Close that. Close that. See this air bubbles. So you have to release this air. ಸೊ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಎದೆಯೊಳಗೆ ಏನಪ್ಪ ಸೂಜಿ ಚುಚ್ಚಿ ಅದು ಗಾಳಿ ತೆಗಿಯಾಕತ್ತೀನಿ ನಾನು. ಇದು ಏನಪ್ಪ ಅಂತಂದ್ರೆ ಇದೊಂಥರ ವಿಚಿತ್ರ ಅಂದ್ರೆ ಸರ್ಜಿಕಲ್ ಎಂಪಿಸಿಮಾ ಅಂತಾರೆ ಕಂಡೀಷನ್. ಸರ್ಜಿಕಲ್ ಎಂಪಿಸಿಮಾ ಅಂದ್ರೆ ಏನು? ಈ ಪೇಷಂಟಿಗೆ ಯಾವುದೋ ಪೇಷಂಟ್ ಇದು ಏನಾಗ್ತದೆ ಅಂತಂದ್ರೆ ಇದು ನಮ್ದು ಶ್ವಾಸಕೋಶಗಳು ಇರ್ತಾವೆ, ಅದ್ರ ಒಳಗೆ ಹೊರಗೆ ಒಂದು ಪದರ ಇರ್ತೈತಿ. ಆ ಪದರ ನಡು ದೊಡ್ಡ ಪ್ರಮಾಣದಾಗ ಗಾಳಿ ತುಂಬ್ಕೊಂಡ್ಬಿಡ್ತೈತಿ. ಆ ಗಾಳಿ ತುಂಬ್ಕೊಂಡು ಏನಾಗ್ತೈತಿ, ಒಮ್ಮೆ ನಮಗೆ ಶ್ವಾಸಕೋಶನ ಒತ್ತೈತಿ, ಹಾರ್ಟಿಗೆಲ್ಲ ಒತ್ತಿ ಹಾರ್ಟಿನ ಹಿಚ್ಚಿಗೆ ಬಿಡ್ತೈತಿ. ಹಾರ್ಟಿಗೆ ಏನಾರ ಹಿಚ್ಚಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಪೇಷಂಟ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್, ಅಂದ್ರೆ ಪೇಷಂಟ್ ಡೆತ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಇದು ಎದಕ್ಕೆ ಆಗ್ತೈತಿ, ಇದಾದರೆ ಹೆಂಗೆ ಕಂಡು ಹಿಡಿಬೇಕು ಮತ್ತು ಯಾವಾಗ ಅರ್ಜೆಂಟ್ ಡಯಾಗ್ನೋಸ್ ಮಾಡ್ಕೋಬೇಕು, ಎಲ್ಲಿ ಡಯಾಗ್ನೋಸ್ ಹೋಗ್ಬೇಕು ಅನ್ನೋದು ಹೇಳ್ತೀನಿ. ಫಸ್ಟ್ ಇದಕ್ಕೆ ಏನಂತಾರೆ ಅಂದ್ರೆ ಸರ್ಜಿಕಲ್ ಎಂಪಿಸಿಮಾ ಅಂತಾರೆ. ಸರ್ಜಿಕಲ್ ಎಂಪಿಸಿಮಾ ಎಲ್ಲಿ ಆಕೈತಿ? ಯೂಶಲಿ ಎರಡು ಕಾರಣದಿಂದ ಆಗ್ತಾವೆ. ಒಂದು ಮೇಜರ್ ಕಾರಣ ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಒಳಗೆ ಏನಾಗ್ತೈತಿ, ಎಲ್ಲರೂ ಬೈಕ್ನಾಗ ಇರ್ತಾರೋ ರಪ್ಪನಿಗೆ ಬಿದ್ದರು, ಇದು ಎಲ್ಲೂ ಪಕ್ಕೆಲ್ಲ ಬಂದಿಲ್ಲ ರಿಪ್ಸ್ ಅವೇನೋ ಫ್ರ್ಯಾಕ್ಚರ್ ಆದಪ್ಪ ಅಂತಂದ್ರೆ ಅದು ಲಂಗ್ಸಿಗೆ ಚುಸ್ತಾವೆ. ಆ ಎದೆ ಒಳಗೆ ಚುಚ್ಚಿ ಅದ್ರೊಳಗಿನ ಗಾಳಿ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗೋಣ ಅದಕ್ಕೆ ಎಲ್ಲಿ ತೂತ್ರಂಗಿಲ್ಲ. ಸೊ ಸ್ಕಿನ್ ಕೆಳಗಡೆನ ಗಾಳಿ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ಏನಾಗುತ್ತೆ, ಒಮ್ಮಿಂದ ಮೇಲೆ ಬಾವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಾವು ಇಲ್ಲಿ ಬರ್ಬೋದು, ಕುತ್ತಿಗೆ ಚಿಕ್ಬೋದು, ಒಮ್ಮಿಂದ ಮೇಲೆ ತ್ರಾಸ ಆಗ್ಬೋದು. ಇದು ಒಂದು. ಇನ್ನೊಂದು ಏನಪ್ಪ ಅಂದ್ರೆ ಆಲ್ರೆಡಿ ಯಾವ್ದಾದ್ರೆ COPD ಅಸ್ತಮಾ ಪೇಷಂಟ್ ಇರ್ತಾರೋ ಅವ್ರು ಟ್ರಾನ್ಸ್ಕ್ಯಾಪ್ ಅದು ಜಗ್ತಿರ್ತಾರೆ, ಗುಳಿಗೆ ಜಗ್ತಿರ್ತಾರಲ್ಲ, ಕಂಟಿನ್ಯೂಸ್ಲಿ 3 ತಿಂಗಳಿಂದ 4 ತಿಂಗಳಿಂದ ಕಂಟಿನ್ಯೂಸ್ಲಿ ಕೆಮ್ತಿರ್ತಾರೆ. ಸೊ ಕೆಮ್ಮಿ ಏನಾಗ್ತೈತಿ ಒಳಗೆ ಒಮ್ಮಿಗ್ಲಿ ಜೋರ್ಸೆ ಒಂದು ದಿನ ಏನಾಗ್ತೈತಿ, ಒಮ್ಮಿಗ್ಲಿ ಜೋರ್ಸೆ ಕೆಮ್ಮಿದ್ರೆ ಅದು ಒಳಗೆ ಬ್ರೊಂಕ್ಯೂಲ್ಸ್ ಅಂತ ಹೇಳೋಣ. ಬ್ರೊಂಕ್ಯೂಲ್ಸ್ ಅಂದರೆ ಗಾಳಿ ಚೀಲಗಳು ಇರ್ತಾವೆ ಶ್ವಾಸಕೋಶಗಳು. ಅವು ಗಾಳಿ ಚೀಲ ಏನಾದ್ರು ಒಡೆದಪ್ಪ ಅಂತಂದ್ರೆ ಆ ಗಾಳಿ ಚೀಲಗಳು ಬ್ರೊಂಕ್ಯೂಲ್ ಟ್ರೀಸ್ ಒಡೆದಪ್ಪ ಅಂತಂದ್ರೆ ಅಲ್ಲಿ ಗಾಳಿ ತುಂಬ್ಕೊಳ್ಳೋಂಥ ಚಾನ್ಸಸ್ ಇರ್ತದೆ. ಸೊ ಏನೋ ಅದು ಅಂತಂದ್ರೂ ಈ ಸರ್ಜಿಕಲ್ ಎಂಪಿಸಿಮಾ ಆಕೈತಿ. ಇದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್. ಲೈಫ್ ಥ್ರೆಟ್ನಿಂಗ್ ಅಂದರೆ ಇಮಿಡಿಯೇಟ್ಲಿ ಜೀವಕ್ಕೆ ಅಪಾಯ ಆಗುವಂಥ ಕಂಡೀಷನ್. ಲಘು ದವಾಖಾನೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಸೊ ಇದನ್ನ ಹೆಂಗೆ ಕಂಡುಹಿಡಬೇಕು? ಹೆಂಗೆ ಅಂತಂದ್ರೆ ಒಮ್ಮಿಂದ ಬಾವು ಬರಾಕತ್ತಪ್ಪ, ಒಮ್ಮೆಲೆ ಉಸಿರಾಡಕ್ಕೆ ತೊಂದರೆ ಆಗತ್ತು, ಜೋರ್ಸೆ ಶ್ವಾಸ ಆಗತ್ತು, ಬೆವರು ಬರಾಕತ್ತು, ಒಂಥರ ಸುಸ್ತಾದಂಗೆ ಆಗತ್ತು, ಆಮೇಲೆ ಒಮ್ಮೆಲೆ ಒಂದೇ ಕಡೆ ಬಾವು ಬರಾಕತ್ತು ಅಂದ್ರೆ ಇದು ಡೇಂಜರ್ ಬಾವು. ಒಂದೇ ತಿಳ್ಕೊಬೇಕು, ಇವಂಗೇನಪ್ಪ ಕೆಮ್ಮು ಅಂತೈತಿ, ತೇಗ್ ಬರಾಕತ್ತಗೋ, ತೇಗಿ ಹಿಂಗೆ ಗುಯಿತಗೋ, ಆಕ್ಸಿಜನ್ ವಾಫ್ ಕೊಡು, ಹಿಂಗೆ ಬಿಟ್ಟರೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು. ತೇಗ್ ಬರಾಕತ್ತೈತಿ, ಆಕ್ಸಿಜನ್ ವಾಫ್ ಕೊಡ್ತೀರಿ, ದಟ್ಸ್ ಓಕೆ. ಬಟ್ ಯಾವಾಗ ಅಂತಂದ್ರೆ ಒಮ್ಮೆಲೆ ಏನಾರ ಸ್ಕಿನ್ನಿಗೆ ಬಾವು ಬರಾಕತ್ತು, ಮುಟ್ಟಾನ ಏನಾರ ತೆಗ್ ಬೀಳಾಕತ್ತೈತಿ, ಇದು ಒಮ್ಮಿಂದ ಈ ಕಡೆ ಇದ್ದಿದ್ದಪ್ಪ ಬಾವು ಈಗ ಬರಾಕತ್ತೈತಿ, ಇದು ಡೇಂಜರ್ ಬಾಳ. ಅಂದರೆ ಇಮಿಡಿಯೇಟ್ಲಿ ಎಕ್ಸ್ರೇ ದವಾಖಾನೆಗೆ ಹೋಗ್ಬೇಕಾಗ್ತೈತಿ. ಇಮಿಡಿಯೇಟ್ಲಿ ಎಕ್ಸ್ರೇ ತೆಗೆಸ್ಕೋಬೇಕು. ಎಕ್ಸ್ರೇದೊಳಗೆ ಏನೋ ಗೊತ್ತಾಗ್ತೈತಿ. ಗೊತ್ತಾದ ತಕ್ಷಣ ಇಲ್ಲೊಂದು ತೂತು ಮಾಡಿ ನಾವು ಅದು ಹೆಂಗೆ ಇಂಜೆಕ್ಷನ್ ತೆಗ್ದೀವಲ್ಲ ಅದರಲ್ಲಿ ನಾವು ಏರೆಲ್ಲ ತೆಗೆದು ಒಂದು ಪ್ಯಾಕ್ ಮಾಡಿದ್ವಿ ಅಂದರೆ ಇದು ಲೈಫ್ ಥ್ರೆಟ್ನಿಂಗ್, ಅಂದರೆ ಇಮಿಡಿಯೇಟ್ಲಿ ಆರಾಮಾಗುವಂಥ ಚಾನ್ಸಸ್ ಇರ್ತದೆ. ಸ್ವಲ್ಪ ಎಲ್ಲೇ ನೆಗ್ಲೆಕ್ಟ್ ಆದ್ರೂ ಜೀವಕ್ಕೆ ಅಪಾಯ ಆಗುವಂಥ ಚಾನ್ಸಸ್ ಇರ್ತದೆ. ಅದೇ ಗಾಳಿ